Hi friends, welcome back to our channel. Welcome back to one more vlog. ಇದು ವಿಡಿಯೋ ಬಂದ್ಬಿಟ್ಟು ಟಾಡ್ಲರ್ಸ್ ಗೆ ಯೂಸ್ಫುಲ್ ಆಗುವಂತ ವಿಡಿಯೋ. ಆಕ್ಚುಲಿ ಯಾಕಂದ್ರೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಟಾಡ್ಲರ್ಸ್ ಗೆ ಯೂಸ್ಫುಲ್ ಆಗುವಂತ ಒಂದು ಆಕ್ಟಿವಿಟಿ ಅನ್ನು ತೋರಿಸ್ತೇನೆ. ಸೊ ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡೋಣ. ಸೊ ಹಾಯ್ ಫ್ರೆಂಡ್ಸ್, ಫಸ್ಟ್ ಒನ್ ಬಂದ್ಬಿಟ್ಟು ಈ ತರ ಡಿಫರೆಂಟ್ ಫ್ರೂಟ್ಸ್ ವೆಜಿಟೇಬಲ್ಸ್ ಎಲ್ಲ ಇದೆ ಇದರಲ್ಲಿ. ಟ್ರಾನ್ಸ್ಪೋರ್ಟ್, ನೋಡಿ ಈ ತರ ಪ್ರಾಡಕ್ಟ್ಸ್. ಇದು ಬಂದ್ಬಿಟ್ಟು ನಾನು ಆನ್ಲೈನ್ ತರಿಸಿದ್ದೆ, ನಾವು ಇದನ್ನು ಮಿಶೋದಲ್ಲಿ ತರಿಸಿದ್ದು. ಸೊ ನಿಮ್ಗೆ ಇದರದ್ದು ಪ್ರಾಡಕ್ಟ್ ಲಿಂಕ್ ಬೇಕಾದ್ರೆ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೇವೆ. ಡಿಫರೆಂಟ್ ಟೈಪ್ಸ್ ಆಫ್ ಫ್ರೂಟ್ಸ್ ಹಾಗೂ ಆಲ್ಫಾಬೆಟ್ಸ್, ವೈಲ್ಡ್ ಎನಿಮಲ್ಸ್ ಇದು ಇದೆ, ಪ್ಲಸ್ ವೆಜಿಟೇಬಲ್ಸ್ ಹಾಗೂ ಡಿಫರೆಂಟ್ ಟೈಪ್ಸ್ ಆಫ್ ಟ್ರಾನ್ಸ್ಪೋರ್ಟ್. ಈ ತರ ಇರುತ್ತಲ್ಲ ಇದು, ಇದನ್ನ ನಾವು ಈ ತರ ಫಿಕ್ಸ್ ಮಾಡ್ಲಿಕ್ಕೆ ಇದು ಚಿಕ್ಕದೊಂದು ರೌಂಡ್ ಹುಕ್ ತರ ಇದೆ ಅಲ್ಲ, ಅದನ್ನ ನಾವು ಫಿಕ್ಸ್ ಮಾಡೋದು. ಅವರಿಗೆ ಇದು ಐಡೆಂಟಿಫೈ ಮಾಡ್ಲಿಕ್ಕೆ ತುಂಬಾ ಈಸಿ ಆಗುತ್ತೆ ಡಿಫರೆಂಟ್ ಟೈಪ್ಸ್ ಆಫ್ ಟ್ರಾನ್ಸ್ಪೋರ್ಟ್ ಅಲ್ಲಿ. ನೋಡಿ ಈ ತರ. ಈಗ ಫಸ್ಟ್ ಒನ್ ಬಂದ್ಬಿಟ್ಟು ಏರೋಪ್ಲೇನ್ ಈ ತರ ಫಿಕ್ಸ್ ಮಾಡ್ಲಿಕ್ಕೆ. ಬೈಸಿಕಲ್ ಅವರಿಗೆ ರೆಕಗ್ನೈಸ್ ಮಾಡ್ಲಿಕ್ಕೆ, ಐಡೆಂಟಿಫೈ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಟಾಡ್ಲರ್ಸ್ ಅನ್ನು ಎಂಗೇಜಿಂಗ್ ಆಗಿರುವಂಗೆ ಆಗುತ್ತೆ ಇದು ಆಕ್ಟಿವಿಟಿ. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಟ್ಯಾಕ್ಸಿ ಅಂತ. ನೋಡಿ ಈ ತರ ಟ್ರೈನ್. ಸೊ ಈ ತರ ಅವರಲ್ಲಿ ಟ್ರೈನ್ ಅಂತ ಬರ್ದಿರುತ್ತೆ, ಹಾಗೂ ನಿಮ್ಗೆ ಇಲ್ಲಿ ಪಿಕ್ಚರ್ ಇರುತ್ತೆ. ಸೊ ಐಡೆಂಟಿಫೈ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಫಿಕ್ಸ್ ಮಾಡ್ಬೇಕು. ಇದು ಫಸ್ಟ್ ಒನ್ ಟ್ರಾನ್ಸ್ಪೋರ್ಟ್. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಇಲ್ಲಿ ವೆಜಿಟೇಬಲ್ಸ್. ನೋಡಿ ಇಲ್ಲಿ ಡಿಫ್ರೆಂಟ್ ವೈಟ್ ವೆಜಿಟೇಬಲ್ಸ್ ಇದೆ. ನೋಡಿ ಈಗ ಕ್ಯಾರೆಟ್, ಫಾರ್ ಎಕ್ಸಾಂಪಲ್ ಕ್ಯಾರೆಟ್ ಎಲ್ಲಿದೆ ಅಂದ್ರೆ ಇಲ್ಲಿ, ಇದನ್ನ ನಾವು ಇಲ್ಲಿ ಫಿಕ್ಸ್ ಮಾಡ್ಕೋಬೇಕು. ಒನ್ ಸೆಕೆಂಡ್. ಓಕೆ, ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಕ್ಯಾಬೇಜ್. ನೋಡಿ ಈ ತರ. ಹಾಗೆ ಇಲ್ಲಿ ನೋಡಿ ಟೊಮ್ಯಾಟೊ ಇದೆ, ಇಲ್ಲಿ ಟೊಮ್ಯಾಟೊ ಅಂತ ಬರ್ತಿದೆ, ಪ್ಲಸ್ ಇಲ್ಲಿ ಪಿಕ್ಚರ್ ಇದೆ. ಸೊ ಇಟ್ ವಿಲ್ ಬಿ ಈಸಿ, ಇಲ್ಲಿ ಐಡೆಂಟಿಫೈ ಮಾಡ್ಲಿಕ್ಕೆ ಆಗುತ್ತೆ. ಇಲ್ಲಿ ನಾವು ಫಿಕ್ಸ್ ಮಾಡಬೇಕು. ನೋಡಿ ಸ್ಪಿನಾಚ್, ಈ ತರ ಪೊಟ್ಯಾಟೊ. ನೋಡಿ ಈ ತರ ಡಿಫ್ರೆಂಟ್ ವೆಜಿಟೇಬಲ್ಸ್, ಗ್ರೀನ್ ಪೀಸ್. ನೋಡಿ ಈ ತರ ತೆಗೆಯೋದು, ಇದರ ಫಿಕ್ಸ್ ಮಾಡೋದು. ಒಂಥರ ಫುಲ್ ಆಕ್ಟಿವಿಟಿ, ಅವರಿಗೆ ಫುಲ್ ಎಂಜಾಯ್ ಮಾಡ್ತಾರೆ ಮಕ್ಕಳು ಇದನ್ನ. ಸೇಮ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಅದೇ ತರ, ಬಟ್ ಇದು ಬಂದ್ಬಿಟ್ಟು ಚಾರ್ಟ್ ವೈಲ್ಡ್ ಎನಿಮಲ್ಸ್. ಇದು ಎಲಿಫೆಂಟ್, ಡೀರ್, ಕ್ರೊಕೊಡೈಲ್, ಟೈಗರ್. ಸೊ ಈ ತರ ನೋಡಿ, ಈ ತರ ಟೈಗರ್ ಅಂತ ಬರ್ದಿರುತ್ತೆ, ಹಾಗೂ ಇದದು ಪಿಕ್ಚರ್ ಇರುತ್ತೆ. ಸೊ ನಿಮ್ಗೆ ಈಸಿ ಆಗುತ್ತೆ ಮಕ್ಕಳಿಗೆ. ನೋಡಿ ಟೈಗರ್ ಇಲ್ಲಿದೆ, ಇದನ್ನು ಇಲ್ಲಿ ಫಿಕ್ಸ್ ಮಾಡ್ಬೇಕು ಅಂತ. ಟಾಡ್ಲರ್ಸ್ ಮಾತ್ರ ಅಲ್ಲ, ಅವ್ರ ಜೊತೆ ಅಪ್ಪ ಇಲ್ಲಾಂದ್ರೆ ಅಮ್ಮ ಯಾರಾದ್ರೂ ಒಬ್ರು ಕುತ್ಕೋಬೇಕು. ಲೈಕ್ ಎಲ್ಡರ್ ಪೀಪಲ್ ಯಾರಾದ್ರೂ ಕುತ್ಕೋಬೇಕು ಅವರಿಗೆ ಗೈಡ್ ಮಾಡ್ಲಿಕ್ಕೆ, ಬಿಕಾಸ್ ಅವರಿಗೆ ಗೊತ್ತಾಗಲ್ಲ, ಇನ್ನು ಚಿಕ್ಕವರಲ್ಲ ಅವ್ರ. ಅದಕ್ಕೆ ನೋಡಿ ಈ ತರ ಎಲಿಫೆಂಟ್, ಡೀರ್, ಲಯನ್, ಆತರ ಕ್ಯಾಂಗರು. ನೋಡಿ ಡಿಫ್ರೆಂಟ್ ಟೈಪ್ಸ್ ಆಫ್ ವೈಲ್ಡ್ ಅನಿಮಲ್ಸ್ ಇದು. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಫ್ರೂಟ್ ಚಾರ್ಟ್. ನೋಡಿ ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ರೂಟ್ಸ್. ಸೇಮ್ ಪೈನಾಪಲ್, ಪ್ರೊಮೊಗ್ರನೇಟ್, ಪಿಯರ್, ಒಂಥರ ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ರೂಟ್ಸ್, ಗ್ರೇಪ್ಸ್. ನೋಡಿ ಈ ತರ ಮಕ್ಕಳಿಂದ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಕ್ಕಳಿಗೆ. ಇದು ಒಂಥರ ಫುಲ್ ಎಂಗೇಜಿಂಗ್ ಆಗಿರುವ ಆಕ್ಟಿವಿಟೀಸ್. ನಿಮ್ಗೆ ಯಾವ್ದು ಕೊಡ್ಬೇಕು ಅಂತ ನೀವು ಥಿಂಕ್ ಮಾಡ್ತಾ ಇದ್ರೆ ಈ ತರಾನು ಕೊಡ್ಬೋದು ಮಕ್ಕಳಿಗೆ. ಅವ್ರು ತುಂಬಾ ಯೂಸ್ಫುಲ್ ಆಗಿರುತ್ತೆ, ಅವ್ರು ತುಂಬಾ ಇಷ್ಟಪಟ್ಟು ಇದನ್ನ ಆಟ ಆಡ್ತಾರೆ. ಲಾಸ್ಟ್ ಒನ್ ಬಂದ್ಬಿಟ್ಟು ಆಲ್ಫಾಬೆಟ್ಸ್ ಇದೆ. ABCD. ಇದ್ರಲ್ಲಿ F ಒಂದು ಮಿಸ್ಸಿಂಗ್ ಇದೆ, ಅದ್ ನನ್ನ ಮಗಳು ಆಟ ಆಡ್ತಿದ್ಲು. ಸೊ ಅದೆಲ್ಲ ತೆಗ್ದಿರ್ತಾರೆ, ನೋಡ್ಬೇಕು. ಅದನ್ ದಟ್ ಎವ್ರಿಥಿಂಗ್ ಇಸ್ ದೇರ್. ನೋಡಿ ABCDEF. ಇದು ನೋಡಿ ಆಲ್ಫಾಬೆಟ್ಸ್ ಕಲೀಲಿಕ್ಕೆ ಅವ್ರಿಗೆ ಈಸಿ ಆಗುತ್ತೆ. ನಿಮ್ಗೆ ಅವ್ರಿಗೆ ಆಲ್ಫಾಬೆಟ್ಸ್ ಕಲಿಸ್ಬೇಕು ಅಂತ ಇದ್ರೆ A to Z ಆಲ್ಫಾಬೆಟ್ಸ್ ಇದೆ ಇದರಲ್ಲಿ. ಇದನ್ನು ಸೇಮ್ ಫಿಕ್ಸ್ ಮಾಡುವಂತದ್ದು. ನೋಡಿ ABCD. ನೋಡಿ ಇದು ವುಡನ್ ಅಲ್ಲಿ ಬಂದಿರುತ್ತೆ, ನಿಮ್ಗೆ ತುಂಬಾ ಚಿಕ್ಕದಿದೆ ಅಲ್ಲ, ಸೊ ಹ್ಯಾಂಡಲ್ ಮಾಡ್ಲಿಕ್ಕೂ ತುಂಬಾನೇ ಈಸಿ ಇರುತ್ತೆ. ಸೊ ಫ್ರೆಂಡ್ಸ್, ಇವಾಗ ನಾನು ಮಕ್ಕಳಿಗೆ ಯೂಸ್ಫುಲ್ ಒಂದು ಚಾರ್ಟ್ ಅನ್ನು ತೋರಿಸಿದೆಯಲ್ಲ, ಇವಾಗ ನೆಕ್ಸ್ಟ್ ಆಕ್ಟಿವಿಟಿ ಬಂದ್ಬಿಟ್ಟು ಮಕ್ಕಳಿಗೆ ಇದು ಶೇಪ್ಸ್ ಅಂತ ಹೇಳ್ಬೋದು. ಅಂದ್ರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಶೇಪ್ಸ್ ಇರುತ್ತೆ, ಅದನ್ನ ಹಾಕ್ಬೇಕು ಅವ್ರ ಅದ್ರೊಳಗೆ. ಬನ್ನಿ ತೋರಿಸ್ತೀನಿ ಏನಂತ. ನೋಡಿ ಈ ತರದ್ದು. ಇದರಲ್ಲಿ 1 2 3 4 ಹಾಗೂ 5 ಈ ತರ ಇರುತ್ತೆ. ಇದರಲ್ಲಿ ಅವರು
ಶೇಪ್ಸ್ ಕೊಟ್ಟಿರ್ತಾರೆ, ಅದರೊಳಗೆ ಹಾಕ್ಬೇಕು. ಇದನ್ನು ತುಂಬಾನೇ ಯೂಸ್ಫುಲ್ ಆಗಿರುತ್ತೆ ಮಕ್ಕಳಿಗೆ, ಅವ್ರನ್ನ ತುಂಬಾ ಎಂಗೇಜಿಂಗ್ ಆಗಿಡುವಂತ ಆಕ್ಟಿವಿಟಿ ಇದು ಕೂಡ. ನೋಡಿ ಇಲ್ಲಿ 2 ಹೋಲ್ಸ್ ಇದೆ, ಸೊ ಇದನ್ನು ಇಲ್ಲಿ ಹಾಕ್ಬೇಕು. ಇದರಲ್ಲಿ 5 ಇದೆ, ಸೊ ಇದು ಇಲ್ಲಿ ಬರುತ್ತೆ. ಈ ತರದ್ದು 5 ಇದೆ, ಅಂದ್ರೆ ಈಚ್ ಸೆಟ್ ಅಲ್ಲಿ 5 ಇದೆ. ಟೋಟಲಿ 25 ಇರುತ್ತೆ ಇದೆಲ್ಲ ಸೇರಿ. ನೋಡಿ ಈ ತರ. ಸೊ 1 ಹೋಲ್ ಇರೋದು ಇಲ್ಲಿ ಫಸ್ಟ್ ಒನ್ ಅಲ್ಲಿ ಹಾಕ್ಬೇಕು. ಈ ತರ 2 ಹೋಲ್ಸ್ ಇರೋದು ಇಲ್ಲಿ ಸೆಕೆಂಡ್ ಒನ್. 3 ಹೋಲ್ಸ್ ಅಂದ್ರೆ ಟ್ರಯಾಂಗಲ್ ಶೇಪ್ಸ್ ನೋಡಿದೆ, ಈ ತರ ಟ್ರಯಾಂಗಲ್ ಶೇಪ್ ಇದು. ಇದು ಬಂದ್ಬಿಟ್ಟು 4 ಹೋಲ್ಸ್ ಇದೆ, ಸ್ಕ್ವೇರ್ ಶೇಪ್ ಅಲ್ಲಿ ಇದೆ ನೋಡಿ. ಲಾಸ್ಟ್ ಒನ್ ಬಂದ್ಬಿಟ್ಟು 5 ಹೋಲ್ಸ್ ಇದೆ, ಇದು ಪೆಂಟಗನ್ ಶೇಪ್ ಅಲ್ಲಿ ಇದೆ. ಫಸ್ಟ್ ಒನ್ ಒಂದೇ ಹೋಲ್, ಸರ್ಕಲ್ ಅಂತ ಕರಿಬಹುದು ಇದನ್ನ. ಇದು 2 ಹೋಲ್ಸ್ ಇದು ನೋಡಿ ಈ ತರ. ಇದನ್ನು ನಿಮ್ಮ ಮಕ್ಕಳಿಗೆ ಕೊಡ್ಬೋದು, ಅವರಿಗೆ ಇದು ಒಳ್ಳೆ ಆಕ್ಟಿವಿಟಿ, ಎಂಗೇಜಿಂಗ್ ಆಗಿಲ್ಲ, ಬ್ರೈನ್ ಇಂಪ್ರೂವ್ಮೆಂಟ್ ಗೆ ತುಂಬಾ ಒಳ್ಳೇದಿದು ಈ ತರ ಆಕ್ಟಿವಿಟೀಸ್ ನೋಡಿ. ನಿಮ್ಮ ಮನೆ ಟಾಡ್ಲರ್ಸ್ ಇದ್ರೆ ಅವರಿಗೆ ಈ ತರ ಆಕ್ಟಿವಿಟೀಸ್ ಕೊಡಿ, ಅವ್ರು ತುಂಬಾ ಇಷ್ಟ ಪಡ್ತಾರೆ. ಹಾಗೂ ಇದ್ರಲ್ಲಿ ಡಿಫ್ರೆಂಟ್ ಕಲರ್ಸ್ ಅಲ್ಲಿ ಬರುತ್ತೆ ನೋಡಿ. ಫಸ್ಟ್ ಅವ್ರಿಗೆ ನೀವು ಗೈಡ್ ಮಾಡಬೇಕು ಹೇಗೆ ಆಡೋದಂತ. ಸೊ ಒನ್ಸ್ ನೀವು ಅವರಿಗೆ ಕಲ್ಸ್ಕೊಟ್ರೆ ಅವರು ಚೆನ್ನಾಗಿ ಇಷ್ಟಪಟ್ಟು ಆಡ್ತಾರೆ. ನೋಡಿ ಈ ತರ ಡಿಫ್ರೆಂಟ್ ಶೇಪ್, ಸರ್ಕಲ್ಸ್, ಟ್ರಯಾಂಗಲ್, ಸ್ಕ್ವಾಡ್, ಪೆಂಟಗಾನ್ ನೋಡಿ ಈ ತರ. ಇದೊಂದು ತುಂಬಾನೇ ಯೂಸ್ಫುಲ್ ಆಗಿರುತ್ತೆ ಟಾಡ್ಲರ್ಸ್ಗೆ. ಸೊ ಫ್ರೆಂಡ್ಸ್, ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಈ ತರ ಬಾಕ್ಸ್ ತರಿಸಿದ್ವಿ ನಾವು ಆನ್ಲೈನ್ ಅಲ್ಲಿ. ನೋಡಿ ಈ ತರ ಬಾಕ್ಸ್. ಈ ಬಾಕ್ಸ್ ಅಲ್ಲಿ ಏನು ಅಪ್ಪ ಆಟ ಆಡೋದು ಅಂದ್ರೆ ತೋರಿಸ್ತೇನೆ ನೋಡಿ. ಇಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ಬೋದು ABCD. ಸೊ ಆಲ್ಫಾಬೆಟ್ಸ್ ಇದೆ. ಸೊ ಆಲ್ಫಾಬೆಟ್ಸ್ ಅಲ್ಲಿ ಶೇಪ್ ಕೊಟ್ಟಿರ್ತಾರೆ. ಇದ್ರೊಳಗೆ ನಾವು A ಅಂದ್ರೆ ಇದ್ರೊಳಗೆ ಹಾಕ್ಬೇಕು. B ಫಾರ್ ಈಚ್ ಅಲ್ಲಿ 2 ಬರುತ್ತೆ. ಈಗ A2 ಬಂದಿದೆ, B2 ತರ ಒಂದೊಂದು 2 ಇದೆ ಶೇಪ್ಸ್. ಪ್ಲಸ್ ಇಲ್ಲಿ ಕೆಳಗಡೆ ಬಂದ್ಬಿಟ್ಟು ಡಿಫ್ರೆಂಟ್ ಶೇಪ್ ನೋಡಿ, ಸರ್ಕಲ್, ಸ್ಟಾರ್, ಟ್ರಯಾಂಗಲ್, ಸ್ಕ್ವೇರ್ ಎಲ್ಲ ಇರುತ್ತೆ. ಸೊ ಬನ್ನಿ ಇದ್ರೊಳಗೆ ಹಾಕೋಣ, ತೋರಿಸ್ತೇನೆ ಹೆಂಗೆ ಅಂತ ನೋಡಿ. ಫಸ್ಟ್ ಒನ್ ಬಂದ್ಬಿಟ್ಟು A. ಸೊ A ಇದ್ರೊಳಗೆ ಹಾಕ್ಬೇಕು ಅವರು. ಈ ತರ 2 ಹೇಳಿದ ನಾನು, 2 ಬರುತ್ತೆ A2. ಸೊ ನೆಕ್ಸ್ಟ್ ಆಲ್ಫಾಬೆಟ್ ಬಂದ್ಬಿಟ್ಟು B. ಸೊ ನೋಡಿ B ಇದೆಯಲ್ಲ, ಇದ್ರೊಳಗೆ ಹಾಕ್ಬೇಕು. ಅವ್ರಿಗೆ ಆಲ್ಫಾಬೆಟ್ಸ್ ರೆಕಗ್ನೈಸ್ ಮಾಡಿದಂಗೂ ಆಗುತ್ತೆ, ಒಂಥರ ಆಕ್ಟಿವಿಟಿ ಅವರಿಗೆ ನೋಡಿ. B ಸೇಮ್ ವೇ CD ಕೂಡ ಕೊಟ್ಟಿರ್ತಾರೆ, 2 ಈಚ್ ಕೊಟ್ಟಿರ್ತಾರೆ. C ಸೇಮ್ ವಿತ್ D. ಎಲ್ಲ ಆಲ್ಫಾಬೆಟ್ಸ್ ಕೊಟ್ಟಿಲ್ಲ ಇಲ್ಲಿ, ಚಿಕ್ಕ ಬಾಕ್ಸ್ ಅಲ್ಲ. ಸೊ ಓನ್ಲಿ 4 ಆಲ್ಫಾಬೆಟ್ಸ್ ನೋಡಿ ಈ ತರ. ಇದೊಂದು ಆಲ್ಫಾಬೆಟ್ಸ್ ಆಯ್ತಾ. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಶೇಪ್ಸ್. ಇದು ನೋಡಿ ಈ ತರ ರೌಂಡ್ ಸರ್ಕಲ್ ತರ ಇದೆಯಲ್ಲ, ಇದನ್ನ ಇಲ್ಲಿ ಹಾಕ್ಬೇಕು. ಸೆಕೆಂಡ್ ಒನ್ ಬಂದ್ಬಿಟ್ಟು ಸ್ಟಾರ್ಸ್. ಸೊ ಇದು ಇಲ್ಲಿ ಹಾಕ್ಬೇಕು ನೋಡಿ. ಇದು ಸಹ ಎಲ್ಲ 2 ಕೊಟ್ಟಿದ್ದಾರೆ, 2 ಈಚ್. ದಿಸ್ ಇಸ್ ಟ್ರಯಾಂಗಲ್. ಸೊ ಇದನ್ನ ಇಲ್ಲಿ ಹಾಕ್ಬೇಕು. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಸ್ಕ್ವೇರ್ ಇದೆಯಲ್ಲ, need to put it here. ಸೊ ಇಲ್ಲಿ ಓಕೆನಾ. ಈ ತರ ಬಾಕ್ಸ್ ನೋಡಿ. ಇದನ್ನ ಒಂಥರ ಚೆನ್ನಾಗಿರುತ್ತೆ ಆಕ್ಟಿವಿಟಿ ಅವರಿಗೆ, ಆಲ್ಫಾಬೆಟ್ಸ್ ರೆಕಗ್ನೈಸ್ ಮಾಡಿದಂಗೂ ಆಗುತ್ತೆ. ಪ್ಲಸ್ ಶೇಪ್ಸ್ ಎಂಗೇಜಿಂಗ್ ಆಗಿ ಇಡುವಂತ ಆಕ್ಟಿವಿಟಿ ಇದು ಕೂಡ ತುಂಬಾನೇ ಯೂಸ್ಫುಲ್ ಆಗಿರುತ್ತೆ ಟಾಡ್ಲರ್ಸ್ಗೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ನೋಡಿದ್ರಲ್ಲ, ಟಾಡ್ಲರ್ಸ್ಗೆ ಎಂಗೇಜಿಂಗ್ ಆಗಿ ಇಡುವಂತ ಆಕ್ಟಿವಿಟಿ ಇದು. ನಿಮ್ಮ ಮನೆ ಟಾಡ್ಲರ್ಸ್ ಇದ್ರೆ, ಇಲ್ಲಾಂದ್ರೆ ನಿಮ್ಗೆ ಯಾರಾದ್ರೂ ಕಸಿನ್ಸ್ ಇದ್ರೆ ಟಾಡ್ಲರ್ಸ್, ಅವ್ರಿಗೆ ನೀವು ಇದನ್ನ ಗಿಫ್ಟ್ ತರ ಕೊಡ್ಬೋದು. ಇಲ್ಲಾಂದ್ರೆ ನಿಮ್ಮ ಮಕ್ಳಿಗೆ ಇದನ್ನು ಕೊಡಿಸಬಹುದು. ಅವ್ರಿಗೆ ತುಂಬಾನೇ ಯೂಸ್ಫುಲ್ ಆಗಿರುತ್ತೆ, ತುಂಬಾ ಇಷ್ಟಪಟ್ಟು ಇದನ್ನು ಆಟ ಆಡ್ತಾರೆ. ನಿಮ್ಗೆ ಸ್ಕ್ರೀನ್ ಟೈಮ್ ಅವಾಯ್ಡ್ ಮಾಡುವಂತಲೂ ಆಗುತ್ತೆ. ಇದನ್ನು ಕೊಡುವಾಗ ನೀವು ಫಸ್ಟ್ ಗೆ ಅವರ ಜೊತೆ ಕುತ್ಕೋಬೇಕು ಪೇರೆಂಟ್ಸ್, ಬಿಕಾಸ್ ಅವರಿಗೆ ಗೊತ್ತಾಗ ತುಂಬಾ ಚಿಕ್ಕವರಲ್ಲ, ಸೊ ಅವರಿಗೆ ಗೊತ್ತಾಗಿರಲ್ಲ. ಸೊ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದ್ರೆ ಪ್ಲೀಸ್ ಹೋಗಿ ವಿಡಿಯೋಗೆ ಲೈಕ್, ಶೇರ್, ಕಾಮೆಂಟ್ ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಪಟ್ ಅಂತ ಸಬ್ಸ್ಕ್ರೈಬ್ ಮಾಡಿ. ಬೇಗ 2000 ಸಬ್ಸ್ಕ್ರೈಬರ್ಸ್ ರೀಚ್ ಆಗೋಣ. ನಿಮ್ ಸಪೋರ್ಟ್ ಇದಕ್ಕೆ ಖಂಡಿತ ಬೇಕಿದೆ. Thank you for watching. Take care. Bye bye. See you. Signing off.